ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ಮಾಮ ನೀನು ಹೇಳ್ತಾ ಇದ್ರು, ಅಂದರೆ 3 ಡೇಸ್ ಹಿಂದೆನೇ ಹೇಳಿದರು ಮತ್ತೆ ಸೈಕ್ಲೋನ್ ಆಗುತ್ತಂತೆ 11ನೇ ತಾರೀಕಿಂದ ಅಂತ. ಆದರೆ ಇವತ್ತು ಎಷ್ಟು ಅಂದರೆ 12 ತಾರೀಕು, ಇವತ್ತಿಂದನೇ ಸೈಕ್ಲೋನ್ ಆಗಿದೆ. ಅಂದರೆ ನಿನ್ನೆನೇ ಆಗಬೇಕಿತ್ತು, ಅಂದರೆ ಸ್ವಲ್ಪ ಲೈಟಾಗಿ ಮೋಡ ಆ ಥರದ್ದೆಲ್ಲ ಇತ್ತು, ಮಳೆ ಎಲ್ಲ ಏನಿರಲಿಲ್ಲ. ಇವತ್ತು ಬೆಳಿಗ್ಗೆ ಟೈಮು 7:30 ಆಗ್ತಾಯಿದೆ. ಕೌಶಿ ನೀರು ನಿಲ್ಲಿಸ್ಬಿಡು ಸಾಕು. 7:30 ಆಗ್ತಾ ಇದೆ. ಇವಾಗ ಮಳೆ ಬೀಳ್ತಾ ಇದೆ, ಸಣ್ಣದಾಗಿ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ. ಅವತ್ತು ಮೋಹನ್ ಮಾಮ ಹೇಳ್ದಾಗ ನಾನು ಅಂದ್ಕೊಂಡೆ ಮಾಮೂಲಿ ಪೇಪರಲ್ಲಿ ಬರ್ತಾ ಇರುತ್ತೆ, ಮತ್ತು ಒಂದೊಂದ್ಸರಿ ಏನಂದರೆ ಬರುತ್ತೆ ಆ ಥರ, ಆದರೆ ಅದು ಒಂದೊಂದ್ಸರಿ ಆಗಲ್ಲ, ಸೈಕ್ಲೋನ್ ಅಂತ ಹೇಳುತ್ತೆ. ಒಂದೊಂದ್ಸರಿ ಆ ಥರ ಇರಲ್ವಲ್ಲ, ಅದಕ್ಕೆ ಆಯಿತು ನೋಡೋಣ ಬಿಡಿ ಅಂತಂದರೆ ಇವಾಗ ನಿನ್ನೆಯಿಂದ ಸ್ವಲ್ಪ ಲೈಟಾಗಿತ್ತು. ಇವಾಗ ಮಳೆ ಬೀಳ್ತಾ ಇದೆ, ಅಂದರೆ ಸಣ್ಣ ಸಣ್ಣ ಹನಿ ಉದುರುತ್ತಾರೆ. ಮಳೆ ಅಂದರೆ ಜೋರು ಮಳೆ ಅಲ್ಲ, ಸೈಕ್ಲೋನ್ ಅಂದರೆ ಗೊತ್ತಲ್ಲ, ಫುಲ್ ಮೋಡ ಎಲ್ಲ ಮುಚ್ಕೊಳ್ಳುವಂಥದ್ದು, ಮತ್ತು ಸಣ್ಣ ಸಣ್ಣ ಹನಿ ಬೀಳುವಂಥದ್ದು ಸ್ಟಾರ್ಟ್ ಆಗಿದೆ. ನೋಡೋಣ ಇದು ಯಾವತ್ತು ಗೊತ್ತಿಲ್ಲ. ಓಕೆ, ಕೌಶಿಗೆ ನೀನು ದೋಸೆ ಇಟ್ಟಿತ್ತಲ್ಲ ಅದನ್ನೇ ಹಾಕ್ತಾ ಇದ್ದೀನಿ. ಇದೇನೇ ತಗೊಳ್ಳೋ, ತಟ್ಟೆ ಇಟ್ಟಿದ್ನಲ್ಲ ಬೇಡವಾ? ಸಾಂಬಾರು ಅಲ್ಲ ಸಾಕ, ಒಂದೇ ಇನ್ನೊಂದು ಹಾಕ್ಲ ಸಾಕು, ಆಫ್ ಮಾಡ್ಬಿಡ್ಲ? ಎಲ್ಲ ಚಿಕ್ಕದೊಂದು ಹಾಕ್ಲ? ಇದೇ ಸ್ವಲ್ಪ ಜೋರೇ ಬರ್ತಾ ಇದೆ ಮಳೆ ಅನ್ಸುತ್ತೆ. ಪಟ್ 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 ಅಂತ ಬೀಳ್ತಾರೆ. ಇನ್ನೊಂದು ಹಾಕಿ ಇಟ್ಟಿರಿ ಅದಕ್ಕೆ ಕೇಳಿದೆ, ಆಮೇಲೆ ಹೇಳು ಆಗ್ತದೆ. ಮೇಲೆ ಇಲ್ಲಿ ಅಲ್ಲಿ ಹೊಗೆ ಗೂಡತ್ತ ಪಟ್ ಪಟ್ ಅಂತ ಸೌಂಡ್ ಆಗ್ತಾ ಇದೆ, ಹನಿ ದಪ್ ದಪ್ ಹನಿಗಳು. ಓಕೆ, ನಾನಿಲ್ಲಿ ಕೌಶಿಗೆ ತಿಂಡಿ ತಿಂದ್ಕೊಂಡು ಅವನು ಕಾಲೇಜಿಗೆ ಹೋದ. ಹಾಗೆ ಅವನು 11 ಗಂಟೆಗೆಲ್ಲ ಬರ್ತಾನೆ, ಲಾಸ್ಟ್ ಡೇ ಎಕ್ಸಾಮ್ ಮುಗಿಯುತ್ತೆ. ಹಾಗೆ ಬರತ್ತಾ ಮಲ್ಕೊಂಡಿದ್ದೆ. ಇನ್ನು ಅವನು ಹೋಗೋ ಟೈಮಲ್ಲಿ ಮಲಗಿರ್ತಾನೆ, ಅವನು ಎದ್ದಿರಲ್ಲ. ಅದಾದಮೇಲೆ ಅವನಿಗೂ ಕೂಡ ಏಳಿಸ್ಬಿಟ್ಟು ಅವನಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ಎಲ್ಲ ತಿಂದ್ಕೊಂಡು, ಹಾಗೆ ಕೂದಲೆಲ್ಲ ಅಂದರೆ ಸ್ವಲ್ಪ ಕೂದಲೆಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ. ನನಗೆ ಯಾವಾಗಲೂ ಕೂದಲು ಬಿಟ್ಟರೆ ಅಷ್ಟು ಇಷ್ಟ ಆಗೋಲ್ಲ. ಒಂದೊಂದು ಸರಿ ಅನಿಸುತ್ತೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ, ಒಂದೊಂದು ಸರಿ ಎತ್ತಿ ಮೇಲೆ ಕಟ್ಬಿಡ್ಬೇಕು, ಆವಾಗ ನನಗೆ ಇಷ್ಟ ಆಗುವಂಥದ್ದು. ಒಂದೊಂದು ಸರಿ ಇಷ್ಟ ಆದರೆ ಒಂದೊಂದು ಥರ ಈ ಥರ ಹಾಕ್ಕೊಂಡಿರ್ತೀನಿ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು, ನಾನು ಆವಾಗಲೇ ಹೇಳ್ದಾಗೆ ಮಳೆ ಬೀಳ್ತಾನೇ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಕಿಚನ್ ವಿಂಡೋಯಿಂದ ತೋರಿಸ್ತಾ ಇರೋದು. ಸಣ್ಣ ಸಣ್ಣ ಹನಿಗಳು ಬೀಳ್ತಾನೆ ಇದೆ. ಬೆಳಿಗ್ಗೆಯಿಂದ ಇದೇ ಥರನೇ ಆಗ್ತಾ ಇರೋದು. ಅದಕ್ಕೆ ಭರತಂಗೆ ಹೇಳಿದೆ, ಅವ್ನು ಮಲ್ಕೊಂಡಿದ್ದ, ಮಳೆ ಬರ್ತಾ ಇದೆ ಕಣೋ, ಇವತ್ತು ಊರಿಗೆ ಹೋಗಬೇಡ, ನಾಳೆ ಅಲ್ಲ, ಅವನಿಗೆ ಸಂಡೇ ಹೋಗು ಅಂತ ಹೇಳಿದ್ದೆ. ಅವನು ಫಸ್ಟು ಹೇಳಿದ್ದಂದರೆ ಸಂಡೇನೇ ಹೋಗ್ತೀನಿ ಅಂತಲೇ ಹೇಳಿದ್ದು. ಆಮೇಲೆ ಇಲ್ಲ, ಅವರಮ್ಮ ಅಂದರೆ ನಮ್ಮ ಅಕ್ಕ ಅವ್ರ ಊರಲ್ಲಿ ಹಬ್ಬ ಇದೆ ಅಂತೆ, ಅದಕ್ಕೆ ಇಲ್ಲ ಬಂದ್ಬಿಡು ಅಂತ ಹೇಳಿದರು. ಅದಕ್ಕೋಸ್ಕರ ಅವನು ಗುರುವಾರನೇ ಹೋಗ್ಬೇಕಾಯ್ತು, ಇಲ್ಲಾಂದರೆ ಸಂಡೇ ತನಕ ಇರ್ತಾಯಿದ್ದ. ಆಮೇಲೆ ಅವನು ಕೂಡ ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದ. ನಾನಿಲ್ಲಿ ಮಾಮೂಲಿ ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ನಿನ್ನೆನೇ ಬಿರಿಯಾನಿ ಮತ್ತು ಅವನು ಕಬಾಬ್ ಕೇಳ್ತಾ ಇದ್ದ ಅಂತೇಳಿ ಕಬಾಬ್ ಎಲ್ಲ ಮಾಡಿದ್ದು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡಲ್ಲ, ಏನಾದರೂ ಸ್ವೀಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಸ್ವೀಟ್ ಅಂದರೆ ಸ್ವಲ್ಪ ಕಡಿಮೆನೇ ಅಲ್ವ ತಿನ್ನುವಂಥದ್ದು. ಅದಕ್ಕೆ ಇವನು ಇದನ್ನೆಲ್ಲ ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ, ಕೌಶಿಗೂ ಕೂಡ ಇಷ್ಟ. ಅಕ್ಕಿ ಪಾಯಸ ಅಷ್ಟು ಅಂದರೆ ಅಕ್ಕಿ ಪಾಯಸ ಇಷ್ಟ ಆಗುತ್ತೆ, ಆದರೆ ಏನಂದರೆ ಅದು ವಡೆ ಆ ಥರದ್ದೆಲ್ಲ ಮಾಡಿದಾಗ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಬೌಲಲ್ಲಿ ಹಾಕ್ಕೊಟ್ರೆ ತಿಂತಾರೆ ಅಂದ್ಬಿಟ್ಟು ಶಾವಿಗೆ ಎಲ್ಲ ನೋಡ್ತಾ ಇದ್ದೀನಿ, ಏನು ಅಂದರೆ ಎಕ್ಸ್ಪೈರಿ ಆಗೋಗಿದೆಯಾ, ಏನು ಚೆನ್ನಾಗಿದೆಯಾ ಇಲ್ವಾ ಅಂಥೇಳಿ ಶಾವಿಗೆನ ನೋಡ್ತಾ ಇದ್ದೆ. ಅದು ಎಕ್ಸ್ಪೈರಿ ಏನು ಆಗಿರಲಿಲ್ಲ. ಯಾವಾಗಲಾದರೂ ಒಂದೊಂದು ಸರಿ ಶಾವಿಗೆ ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡ್ತಾಯಿರ್ತೀನಿ, ಅಂದರೆ ತುಂಬ ರೇರು ಶಾವಿಗೆ ಉಪ್ಪಿಟ್ಟು ಅದೆಲ್ಲ ಮಾಡೋದು. ಇರಲಿ ಅಂತೇಳಿ ತಂದು ಇಟ್ಕೊಂಡಿರ್ತೀನಿ, 1/2 kg ಆ ಥರ ಎಲ್ಲ. ಆಮೇಲೆ ಎಕ್ಸ್ಪೈರಿ ಆಗಿರಲಿಲ್ಲ, ಸರಿ ಆಯಿತು ಅಂದ್ಬಿಟ್ಟು ಶಾವಿಗೆದು ಪಾಯಸನೇ ಮಾಡ್ತಾಯಿದ್ದೀನಿ. ಕೌಶಿಗೂ ಕೂಡ ಸ್ವಲ್ಪ ಇಷ್ಟ. ಅವನಿಗೆ ಅಂದರೆ ಸ್ವಲ್ಪ ತೆಳು ಇರಬೇಕು, ಗಟ್ಟಿ ಗಟ್ಟಿ ಇರಬಾರ್ದು.
ಗಟ್ಟಿ ಇದ್ದರೆ ಅವನಿಗೆ ಇಷ್ಟಪಡೋದಿಲ್ಲ, ಒಂಥರ ಅನ್ಸುತ್ತೆ ಅವನಿಗೆ. ಸ್ವಲ್ಪ ಹಾಲು ತೆಳು ಇರಬೇಕು, ಆದಷ್ಟು ನೀರು ಥರ ಇರಬೇಕು, ಅದನ್ನು ಎತ್ಕೊಂಡು ತಿನ್ನಬೇಕು. ಒಬ್ಬೊಬ್ಬರಿಗೆ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ತೆಳು ಇದ್ದರೆ ಇಷ್ಟಪಡ್ತಾರೆ, ಆ ಥರ. ಮತ್ತು ಡ್ರೈ ಫ್ರೂಟ್ಸ್ಗಳೆಲ್ಲ ಇತ್ತಲ್ವ, ಈಗ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂದರೆ, ಈ ಶಾವಿಗೆ ಪಾಯಸ ಇರ್ಬೋದು, ಈ ಥರದ್ದೆಲ್ಲ ಮಾಡಬೇಕಾದ್ರೆ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ನ ಹುರಿದ್ಬಿಟ್ಟು ಹಾಕಬೇಕು. ಆದರೆ ನಮ್ಮ ಮನೇಲಿ ಹೇಗೆ ಅಂದರೆ ತುಪ್ಪ ಹಾಕಲ್ಲ, ಎಣ್ಣೆ ಹಾಕ್ಬಿಟ್ಟು ಆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿಯುವಂಥದ್ದು. ಏನಕ್ಕೆ ಅಂದರೆ ಮೋಹನ್ ಮಾಮನಿಗೆ ಅದು ಇಷ್ಟ ಆಗಲ್ಲ, ಯಾಕೆಂದರೆ ಅವರು ಕೂಡ ಸ್ವಲ್ಪ ತಿಂತಾರೆ ಅಲ್ವ, ಅದರಿಂದ ಅವರಿಗೆ ತುಪ್ಪ ಎಲ್ಲ ಹಾಕಿದರೆ ತಲೆಯೆಲ್ಲ ಸುತ್ತುತ್ತೆ, ಅದರಿಂದ ಅವರು ತುಪ್ಪ ಅಷ್ಟು ಇಷ್ಟಪಡಲ್ಲ, ತಿನ್ನೋದೇ ಇಲ್ಲ. ತುಪ್ಪ ಹಾಕಿದ್ದೀವಿ ಅಂದ್ಬಿಟ್ರೆ ತಿನ್ನಲ್ಲ, ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಯಾವುದಕ್ಕಾದ್ರೂ ತುಪ್ಪ ಹಾಕಿ ಮಾಡಬೇಕು ಅಂದರೆ ತುಪ್ಪ ಹಾಕಲ್ಲ, ಎಣ್ಣೆ ಹಾಕಿನೇ ಮಾಡುವಂಥದ್ದು. ಅದಕ್ಕೆ ನಮ್ಮ ಮನೇಲಿ ಏನಂದರೆ ತುಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಊರಿಂದ ತುಪ್ಪನ ಮಾಡಿ ಕೊಡುವಂಥದ್ದು. ಆವಾಗೇನಾಗುತ್ತೆ ಅಂದರೆ ತುಪ್ಪ ಮಾಡಿದ್ದು ಅಂದರೆ ಕೊಟ್ಟಿರುವಂಥ ತುಪ್ಪ ಹಾಗೇ ಇರುತ್ತೆ, ಖಾಲಿನೇ ಆಗೋದಿಲ್ಲ. ಆವಾಗ ನಮ್ಮಮ್ಮ ಬೈಯೋದು, ಏನು ತುಪ್ಪ ಇಷ್ಟು ಅಂದರೆ ನಮ್ಮ ಕಡೆ ಅಂದರೆ ಸೇರು ಲೆಕ್ಕದಲ್ವ, 2 ಲೆಕ್ಕದಲ್ಲಿರುತ್ತಲ್ಲ, ಅದಕ್ಕೆ 2 ಸೇರು ತುಪ್ಪ ತೆಗೆದು ಕೊಟ್ಟರೆ ಇನ್ನೂ ಮಡಿಕೊಂಡಿದ್ಯಾ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ. ಯಾವುದಕ್ಕಾದ್ರೂ ಈ ಪಲಾವು ಏನಕ್ಕಾದ್ರೂ ಒಂದಕ್ಕೆ ಹಾಕೋಣ ಅಂದರೆ ಮಾಮ ತಿನ್ನಲ್ಲ, ಅದರಿಂದನೇ ನಾವು ತುಪ್ಪನ ಸ್ಕಿಪ್ ಮಾಡ್ತೀವಿ. ಮತ್ತು ಯಾವುದ್ರಲ್ಲೂ ಯೂಸೇ ಮಾಡಲ್ಲ. ಹೀಗೆ ನಾವು ಅನ್ನ ಸಾಂಬಾರು ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ನೋ ಟೈಮಲ್ಲಿ ಅಷ್ಟೇ ತುಪ್ಪನ ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಈ ಥರ ಪಲಾವ್ಗೆಲ್ಲ ಹಾಕುವಂಥದ್ದು ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಓಕೆ, ಇವಾಗ ನಾನು ಹಾಲು ಒಂದು ಕಡೆ ಇಟ್ಟಿದ್ದೆ ಬಿಸಿಯಾಗಲಿ ಅಂತೇಳಿ, ಇನ್ನೊಂದು ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ಈಗ ಹಾಲು ಬಿಸಿಯಾಗಿದೆ. ಇವಾಗ ಶಾವಿಗೆನೂ ಕೂಡ ಹುರ್ಕೊಂಡಿದ್ದೀನಿ, ಅದನ್ನು ಹಾಲಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೆಂದರೆ ಸಾಕು. ಹಾಲು ತಣ್ಣಗಿದ್ದರೆ ಶಾವಿಗೆ ಹಾಕ್ಬೇಡಿ, ಅದು ಏನಾಗುತ್ತೆ ಅಂದರೆ ಬೇಗ ಬೇಯಲ್ಲ. ಸ್ವಲ್ಪ ಬಿಸಿ ಆದಮೇಲೆ ನಾವು ಶಾವಿಗೆನ ಹಾಕಿದ್ರೆ ಬೇಗ ಅದು ಚೆನ್ನಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು, ಕೌಶಿ ಕಾಲೇಜಿಂದ ಬಂದಿದ್ನಲ್ಲ, ಛತ್ರಿ ಅಂದರೆ ಮಳೆಯಲ್ಲಿ ಛತ್ರಿ ಇಟ್ಕೊಬಂದಿದ್ದ, ಅದನ್ನು ಹೊರಗಡೆ ಡ್ರೈ ಆಗಲಿ ಅಂತೇಳಿ ಬಿಟ್ಟರೆ ಇವ್ರು ನೋಡಿ ಫುಲ್ಲು ಅದ್ರ ಜೊತೆ ಆಟ ಆಡುವಂಥದ್ದು. ಹಾಗೆ ಅದರಲ್ಲಿ ದಾರ ಎಲ್ಲ ಉಂಟು ನೋಡಿ, ಅದನ್ನೇ ಇಟ್ಕೊಂಡು ಎಳೆಯೋದು, ಆ ಥರದ್ದೆಲ್ಲ ಮಾಡ್ತಾಯಿತ್ತು. ನಾನು ಅದನ್ನು ನೋಡಿಬಿಟ್ಟು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ಅಲ್ಲಿ ನೋಡಿ ಯಾವ್ಯಾವ ಥರ ಅವತಾರಗಳಾಡೋದು. ಇದರಲ್ಲಿ ಈ 4 ಬೆಕ್ಕುಗಳಲ್ಲಿ ನಾಮನೇ ಸ್ವಲ್ಪ ಜಾಸ್ತಿ ಆಟ ಆಡುವಂಥದ್ದು. ಅದು ನೋಡೋಕ್ಕೆ ಮಾತ್ರ ಆ ಥರ ಅನಿಸುತ್ತೆ, ಪಾಪ ಸೈಲೆಂಟ್ ಏನೋ ಅಂತ ಅನಿಸುತ್ತೆ, ಅದೇ ಜಾಸ್ತಿ ಆಟ ಆಡುವಂಥದ್ದು ನಾಮನೇ. ನೋಡಿ ಇವಾಗ ಶಾವಿಗೆ ಪಾಯಸ ಎಲ್ಲ ಆಗಿತ್ತು, ಇಷ್ಟು ಗಟ್ಟಿ ಇದೆ. ಇದು ಕೌಶಿಗೆ ಗಟ್ಟಿ ಅಂತ ಅನ್ನಿಸ್ತಾಯಿತ್ತು. ಅವನಿಗೆ ಮತ್ತೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಆಮೇಲೆ ಮತ್ತೆ ಅದಕ್ಕೆ ಹಾಕಿದ್ದು, ಏಕೆಂದರೆ ಅದು ಮತ್ತೆ ಗಟ್ಟಿ ಆಗ್ತಾ ಇರುತ್ತೆ. ನನಗೆ ಇಷ್ಟು ಗಟ್ಟಿ ಅಷ್ಟು ಇಷ್ಟ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಬಿಡು, ಹಾಲು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಮತ್ತೆ ಅವನಿಗೆ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಮತ್ತೆ ಅದಕ್ಕೆ ಮಿಕ್ಸ್ ಮಾಡಿದ್ದೆ. ಯಾಕೆಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಗಿತ್ತು, ಬರೀ ಹಾಲು ಹಾಕಿದ್ದೆ ಅಷ್ಟೇ, ಸಕ್ಕರೆ ಏನೂ ಹಾಕಿರಲಿಲ್ಲ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟೆ, ಅವನು ಕೂಡ ತಿಂದ. ಪಾಪ ಭರತ ಸ್ನಾನ ಗೀನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದಾನೆ. ನಾನು ಹೇಳ್ತಾಯಿದ್ದೆ, ಇರೋ ಬೇಡ ಕಣೋ, ಹಬ್ಬ ಪರವಾಗಿಲ್ಲ, ಹಬ್ಬ ಆಗುತ್ತೆ, ನಿಮ್ಮ ಅಕ್ಕ ಅಂದರೆ ಪೂಜೆ ಎಲ್ಲ ಇದ್ದಾರಲ್ಲ ಅವ್ರು ಮಾಡ್ತಾರೆ ಹಬ್ಬನ, ಇರೋ ಅಂದರೆ ಇಲ್ಲ ಆಂಟಿ ಹೋಗ್ತೀನಿ ಅಂತೇಳ್ಬಿಟ್ಟು. 1 ವಾರ ಆಗಿತ್ತು, ಅವನು ಗುರುವಾರ ಬಂದ, ಪಾಪ ಗುರುವಾರನೇ ಹೋಗ್ತಾ ಇದ್ದಾನೆ. ಆಮೇಲೆ ಬೇಜಾರಾಗ್ತಾಯಿತ್ತು, ಅದಕ್ಕೆ ಮತ್ತೆ ನಾವು ಕಾಲೇಜ್ ರಜೆ ಇರುತ್ತೆ ಮಧ್ಯದಲ್ಲಿ, ಆವಾಗ ಬೇಕಾದರೂ ಬಂದು ಒಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಏನಂದರೆ ಅವ್ನು ಹೋಗೋ ಟೈಮಲ್ಲಿ ಇನ್ನೂ ಜೋರು ಮಳೆ ಎಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಜಾಕೆಟೆಲ್ಲ ಹಾಕ್ಕೊಂಡು ಹೋಗು ಅಂದೆ. ಇಲ್ಲ ಬೇಡ, ಅವನಿಗೆ ಜಾಕೆಟ್ ಎಲ್ಲ ಹಾಕಿದ್ರೆ ಅದೇನೋ ಇಷ್ಟನೇ ಆಗ್ತಿಲ್ಲ, ಬೇಡ ಬೇಡ ಅಂತಲೇ ಇದ್ದ. ಆಮೇಲೆ ಇಲ್ಲ, ಒಂದು ಈ ಥರದ್ದಾದರೂ ಹಾಕ್ಕೊಂಡೋಗು, ಮಳೆ ಎಲ್ಲ ಬೀಳ್ತಾ ಇದೆ ಅಂಥೇಳಿ ಇದನ್ನು ಕೊಟ್ಟಿದ್ದು. ಆಮೇಲೆ ಕೌಶಿ ಹೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಬಿಟ್ಟು ಬಂದಿದ್ದು. ನನಗೆ ಹೇಳ್ತಾ ಇದ್ದ, ಬಿಟ್ಟು ಬಮ್ಮ ನೀನು ಹೋಗಿ ಅಂತ. ನಾನಂದೆ, ನೀನು ಫ್ರೀಯಾಗಿ ಕೂತಿದ್ಯಾ ತಾನೇ, ಹೋಗ್ಬಿಟ್ಟು ಬಾ ಅಂತ ಹೇಳ್ದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ. ಅವನಿಗೆ ಹೇಳ್ದೆ, ಅಲ್ಲಿ ಬಸ್ ಹಚ್ಬಿಟ್ಟು ಬಾ, ಅವನಿಗೇನಾರು ಅಲ್ಲಿ ಕೋಣನಕುಂಟೆ ಕ್ರಾಸಲ್ಲಿ
ಗೊತ್ತಾಗಿಲ್ಲ ಅಂದರೆ ನನಗೆ ಫೋನ್ ಮಾಡು ಅಂತ ಅವ್ನಿಗೆ ಹೇಳಿದ್ದೆ ಭರತನಿಗೆ. ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡು, ನಾನು ಹೇಳ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಹೋದ. ಭರತ ಜಸ್ಟ್ ಇವಾಗ ಹೊರಟ. ನಾನು ಕಳಿಸ್ಬಿಟ್ಟು ಒಂಥರ ಬೇಜಾರಾಗುತ್ತೆ. ಇವತ್ತು ಗುರುವಾರ ಅಲ್ಲ, ಇವತ್ತಿಗೆ ಒಂದು ವಾರ ಅವ್ನು ಬಂದು. ಕರೆಕ್ಟ್ ಗುರುವಾರನೇ ಬಂದಿದ್ದು, ಒಂದು ವಾರ ಇದ್ದ. ಅವನು ಇರ್ತಾ ಇದ್ದ ಇನ್ನೊಂದೆರಡು ದಿನ. ಅವ್ರ ಊರಲ್ಲಿ ನಾಳೆ ಹಬ್ಬ ಇದೆ ಅಂತೆ. ನಾನು ಸಂಡೇ ಹೋಗು ಅಂತ ಹೇಳಿದ್ದೆ. ಮತ್ತು ನಾಳೆನೇ ಹಬ್ಬ ಇರೋದ್ರಿಂದ ನಮ್ಮ ಅಕ್ಕ ಎಲ್ಲ ಕಳಿಸು, ಹಬ್ಬ ಇದೆ ಅಂತ ಹೇಳ್ತಾಯಿದ್ರ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಕಳಿಸಿದ್ದು. ಹಬ್ಬ ಇರಲಿಲ್ಲ ಅಂದಿದ್ದೆ, ಅವನು ಸಂಡೇ ಹೋಗ್ತೀನಿ ಅಂತ ಹೇಳಿದ್ದ. ಬೇಜಾರಾಗುತ್ತೆ. ಯಾರೇ ಆದರೂ ಅಷ್ಟೇ, ಮನೆಗೆ ಬಂದಾಗ ಒಂಥರ ಖುಷಿ ಅನಿಸುತ್ತೆ. ಹೋಗ್ಬೇಕಾದ್ರೆ ಅವರು ಒಂದಿನ ಇರಲಿ 2 ದಿನ ಇರಲಿ ಬೇಜಾರು ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಕೌಶಿ ಅವನಿಗಳು ಯಾವಾಗಲೂ ಜೊತೇಲಿ ಇರ್ತಿದ್ರು. ಈಗ ಅವನೊಬ್ಬನೇ ಇರ್ತಾನಲ್ಲ, ಅವ್ನಿಗೊಂಥರ ಫೀಲ್ ಆಗ್ತಾ ಇರುತ್ತೆ. 1 ದಿನ 2 ದಿನ ಆಮೇಲೆ ಸರಿ ಹೋಗ್ಬಿಡ್ತೀವಿ. ಓಕೆ. ಹಾಗೆ ನಾನು ಬೆಳಿಗ್ಗೆಯಿಂದ ಬೆಕ್ಕಿಗೆ ಇವತ್ತು ಅನ್ನನೇ ಕಲಿಸಿಲ್ಲ, ಅಂದರೆ ಅನ್ನ ಹಾಕಿಟ್ಟಿಲ್ಲ ಅದಕ್ಕೆ ಬೌಲಿಗೆ. ಅದಕ್ಕೆ ಇವಾಗ ಕಲಿಸಿಗೋಣ ಅಂತೇಳಿ ಮರ್ತೇ ಹೋಗ್ಬಿಟ್ಟಿದೆ. ಏಕೆಂದರೆ ಮಳೆ ಬೇರೆ ಬರ್ತಾ ಇದೆಯಾ, ಹೊರಗಡೆ ಹೋಗೋದಕ್ಕೆ ಬೇಜಾರು. ಬೆಕ್ಕಿಂದು ಏನು ಬೌಲಿದೆ ಅದು ನೋಡೇ ಇಲ್ಲ ನಾನು. ಇವಾಗ ನೋಡಿದರೆ ಪಾಪ ಅದಕ್ಕೆ ಅನ್ನನೇ ಹಾಕಿಲ್ಲ. ಅದಕ್ಕೆ ಕೌಶಿಗೆ ಹೇಳಿದೆ, ಕೊಣಗುಂಡೆ ಕ್ರಾಸಿಗೆ ಕರ್ಕೊಂಡೋಗ್ಬಿಟ್ಟು ಬಸ್ ಹತ್ಸ್ವ ಅಂದರೆ ಇವನು ಅಲ್ಲಿ ಹೋಗಲ್ಲ ಅಂತ, ಆ ಕಡೆಯಿಂದ ಒಬ್ಬನೇ ಬರಬೇಕು, ಹೋಗಮ್ಮ ನಾನು ಹೋಗಲ್ಲ ಅಂತ. ಸರಿ ಆಯಿತು, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಬಸ್ ಹತ್ಸ್ವ. ಅವನು ನನಗೆ ಗೊತ್ತಾಗುತ್ತೆ ಆಂಟಿ ನಾನು ಹೋಗ್ತೀನಿ ಅಂದ. ಸರಿ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತೇಳಿ ಹೊರಟ ಅವನು. ಓಕೆ ನೋಡಿ, ಅನ್ನ ಕಲಿಸಿದ್ದೀನಿ. ಈಗ ವೆದರ್ ಈ ಥರ ಇದೆಯಲ್ಲ, ಸರಿಯಾಗಿ ಥರ ಅನ್ನ ಹಾಲು ಏನೋ ಸರಿಯಾಗಿ ತಿನ್ನೋದು ಇಲ್ಲ. ಅದಕ್ಕೆ ಸ್ವಲ್ಪನೇ ಕಲಿಸಿದ್ದೀನಿ. ಖಾಲಿ ಆದರೆ ಮತ್ತೆ ಸಂಜೆಗೆ ಮತ್ತೆ ಒಂದು ಸರಿ ಕಲಿಸ್ಬಿಟ್ಟು ಹಾಕ್ತೀನಿ. ಓಕೆ ನೋಡಿ, ಇಲ್ಲಿ ಹಾಕಿದ್ದೀನಿ ಊಟ. ಅದಕ್ಕೆ ಒಳಗಡೆನೇ ಇಟ್ಟೆ ಬೌಲು. ಮಳೆ ಬರ್ತಾ ಇದೆಯಲ್ಲ ಹೊರಗಡೆ, ಅದಕ್ಕೆ ಇಲ್ಲ ಇಟ್ಟಿದ್ದೀನಿ. 2 ಇದೆ, ಇನ್ನೆರಡು ಎಲ್ಲೋ ಬೇರೆ ಕಡೆ ಹೋಗಿದೆ. ನೋಡಿ ಹೆಂಗೆ ತಿನ್ಕೊತಾ ಇದೆ 2. ಏನಂದರೆ ಹೊರಗಡೆ ಇಟ್ಟರೆ ಏನಾಗ್ತಾ ಇದೆ ಅಂದರೆ ಹೆಗ್ಣ ಬರುತ್ತೆ. ಅಂದರೆ ಇಷ್ಟೊತ್ತಲ್ಲಿ ಬರಲ್ಲ, ಸಂಜೆ ಟೈಮು ಬಂದು ಅನ್ನ ಎಲ್ಲ ತಿಂದೋಗೋದು. ನಾನು ದಿನ ಏನು ಅಂದ್ಕೊಳ್ಳೋದು ಅಂದರೆ ಇದಕ್ಕೆ ಹಾಕೋ ಫುಲ್ ಊಟ ಎಲ್ಲ ಖಾಲಿ ಮಾಡ್ತದೆ. 4 ಅಂದರೆ 4 ಬೆಕ್ಕುಗಳು ತಿನ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದರೆ ಇದು ಸಂಜೆ ಆಗಬೇಕಾದ್ರೆ ಹೆಗ್ಣಗಳು ಬಂದು ತಿಂದೋಗುತ್ತೆ. ಅದಕ್ಕೆ ಸಂಜೆ ತನಕ ಇಲ್ಲೇ ಇರಲಿ, ಸಂಜೆ ಮೇಲೆ ಅಂದರೆ ಮಲಗೋ ಟೈಮಲ್ಲಿ ಹೊರಗಡೆ ಇಟ್ಟರೆ ಆಯಿತು. ನಿಂಗೆ ಮುದ್ದು ಮಾಡೋದು ಬೇಡವಾ ಗೋಮ? ಉಗುರು ನೋಡೋ ಉಗುರು, ಅಯ್ಯೋ ಎಷ್ಟು ಉದ್ದ ಬಿಟ್ಟೋಳೆ. ಸಾಕು ಹಂಗೆ ಸ್ಕಿನ್ ಒಳಗಡೆ ಹೋಗ್ಬಿಡುತ್ತೆ ಉಗುರು. ಗಮಿ ಅಯ್ಯಪ್ಪೋ, ನಾಮ ಎದ್ದೊಳ್ತು. ನಾಮ ಮಲ್ಗ ನಿದ್ದೆ ಮಾಡ ಆಯ್ತಲ್ಲ, ನನಗೆ ಉಗುರು ಬಿಡ್ತಾನೆ. ಭಯ. ಅದಕ್ಕೆ ನಾನು ಆ ಫೋಟೋ ಎಲ್ಲ ನೋಡ್ತಾ ಇದ್ನಾ ಕೌಶಿ, ನಿನ್ನ ಇದು ಎತ್ಕೊಬತ್ತಿದಾಗ ಫೋಟೋ ಎಲ್ಲ ತೆಗ್ದಿದ್ದೀನಲ್ಲ, ಆ ಫೋಟೋ ಎಲ್ಲ ನೋಡ್ತಾ ಇದ್ರೆ ಹೆಂಗಿದೆ ಮರಿಗಳು ಅವಾಗ. ಈ ಇರೋ ಥರನೇ ಇಲ್ಲ ಮುಖ. ಹಿಂಗೆ ಇದೆ ಗಮ. ಎದ್ರಿಕೊಳ್ಳುತ್ತ ಸುಮ್ನೀರ. ಮೂಮೆಂಟ್ ಮಾಡುತ್ತಿ. ನಾನು ಬೆಕ್ಕಲ್ಲ ವ್ಯಾವ್ ಅನ್ನಕ್ಕೆ, ಆಯ್ತಾ? ಪರ್ಸ್ಬಿಟ್ಟೆ ಭಯ ನನಗೆ. ಅಷ್ಟೇ. ಮಾಮ ನೋಡ್ಕತ್ತವಳೆ. ನೆಕ್ಸ್ಟ್ ನಂದು ಸರದಿ ಅಂತ. ನನಗೆ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ಇವರು ಅಂತ. ಹೋಗಿ ಬಿಟ್ಬಿಡ, ಮಲ್ಕೊಳ್ಳಿ ಚಳಿ. ಹೋಗು, ಆಯ್ತಾ ಮಲ್ಕೋಗು. ನಾಮ ಓಯ್ ಅಯ್ಯಪ್ಪು ಆಕಳಿಸ್ತಾಪತ್ತವಳು. ಅದಕ್ಕೆ ಸೋಫಾ ಐತೆ, ಮಂಚ ಐತೆ ಅಂತ ಏನು ಗೊತ್ತಿಲ್ಲ ಇನ್ನು. ಗಮ
ಕೌಶಿ ಸಾಯಂಕಾಲ ಸುಮ್ಮನೆ ಒಬ್ಬನೇ ಕೂತಿದ್ನ, ಯಾಕೋ ಹಿಂಗೆ ಕೂತಿದ್ಯಾ, ಎಲ್ಲಾದರೂ ಹೊರಗಡೆ ಹೋಗಿ ರೌಂಡ್ ಹಾಕ್ಕೊಬಾರೋ ಅಂದರೆ ಬೇಜಾರಾಗ್ತಿದೆಯಮ್ಮ ಅಂತ ಹೇಳ್ತಾ ಇದ್ದ. ಅವನು ಹೋದ್ನಲ್ಲ ಅದಕ್ಕೆ ಬೇಜಾರು ಅವನಿಗೆ. ದಿನ ಸಾಯಂಕಾಲ ಆದರೆ ಅಲ್ಲೋಗೋದು ಇಲ್ಲೋಗೋದು ಅದು ತಿಂದು ಬರೋದು, ಮತ್ತು ಪಾರ್ಕ್ ಹತ್ರ ಹೋಗೋದು ಈ ಥರ ಮಾಡ್ತಾಯಿದ್ರ. ಸಡನ್ನಾಗಿ ಅವನು ಹೋದ ಅಲ್ಲ, ಸಡನ್ನಾಗೇನು ಹೋಗಲಿಲ್ಲ, ಅವನು 3 ಡೇಸ್ ಹಿಂದೆನೇ ಹೇಳಿದ್ದ, ನಾನು ಗುರುವಾರ ಹೋಗ್ತೀನಿ, ಈ ಥರ ಶುಕ್ರವಾರ ಹಬ್ಬ ಇದೆ ಅಂತೇಳಿ. ಅದಕ್ಕೆ ಅವನಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅಂತಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.